ಇನ್ನು ಅಮೆರಿಕದ 500 ಸೈನಿಕರಿಗೆ ಹಾನಿ ಸುಳ್ಳು ಅಂತ ಅಮೆರಿಕ ಇದೀಗ ಹೇಳ್ತಾ ಇದೆ. 500ಕ್ಕೂ ಹೆಚ್ಚು ಸಾವು ನೋವುಗಳಾಗಿದೆ ಅನ್ನೋದು ಶುದ್ಧ ಸುಳ್ಳು. ನಮ್ಮ ಯೋಧರ ಹತ್ಯೆ ನಕಲಿ ಸುದ್ದಿ ಅಂತ ಅಮೆರಿಕ ಹೇಳ್ತಾ ಇದೆ. ಇರಾನ್ನ ಆರೋಪವನ್ನ ತಳ್ಳಿ ಹಾಕಿದೆ. ಈ ಒಂದು ಸಂದರ್ಭದಲ್ಲಿ ಅಮೆರಿಕ ಸೆಂಟ್ರಲ್ ಕಮಾಂಡ್ ಅಮೆರಿಕದ 500 ಸೈನಿಕರಿಗೆ ಹಾನಿಯಾಗಿದೆ ಅಂತ ಇರಾನ್ ಹೇಳಿತ್ತು. ಆದ್ರೆ ಇದೀಗ ಆ ಒಂದು ಸುದ್ದಿ ಸುಳ್ಳು ಅಂತ ಅಮೆರಿಕ ಹೇಳ್ತಾ ಇದೆ. ನಮ್ಮ ಯೋಧರ ಹತ್ಯೆ ನಕಲಿ ಸುದ್ದಿ ಅಂತ ಅಮೆರಿಕ ಹೇಳ್ತಾ ಇದೆ. ದುಬೈನಲ್ಲಿ ಅಮೆರಿಕ ಯೋಧರ ಮೇಲೆ ದಾಳಿ ನಡೆದಿಲ್ಲ. ಜಾಲತಾಣದಲ್ಲಿ IRGC ಸುಳ್ಳುಗಳನ್ನ ಸೃಷ್ಟಿಸ್ತಾ ಇದೆ. ಅಮೆರಿಕದ 500 ಸೈನಿಕರಿಗೆ ಹಾನಿ ಸುಳ್ಳು ಅಂತ ಅಮೆರಿಕ ಹೇಳ್ತಾ ಇರುವಂಥದ್ದು. 500ಕ್ಕೂ ಹೆಚ್ಚು ಸಾವು ನೋವುಗಳಾಗಿದೆ ಅನ್ನೋದು ಶುದ್ಧ ಸುಳ್ಳು. ನಮ್ಮ ಯೋಧರ ಹತ್ಯೆ ನಕಲಿ ಸುದ್ದಿ ಅಂತ ಅಮೆರಿಕ ಹೇಳ್ತಾ ಇದೆ. ಇರಾನ್ ಆರೋಪವನ್ನ ತಳ್ಳಿ ಹಾಕಿದೆ ಅಮೆರಿಕ ಸೆಂಟ್ರಲ್ ಕಮಾಂಡ್. ದುಬೈನಲ್ಲಿ ಅಮೆರಿಕ ಯೋಧರ ಮೇಲೆ ದಾಳಿ ನಡೆದಿಲ್ಲ. ಜಾಲತಾಣದಲ್ಲಿ IRGC ಸುಳ್ಳುಗಳನ್ನ ಸೃಷ್ಟಿಸ್ತಾ ಇದೆ ಅಂತ ಅಮೆರಿಕ ಇದೀಗ ಹೇಳ್ತಾ ಇರುವಂಥದ್ದು. ಯಾಕಂತ ಅಂದ್ರೆ ಈಗ ಆಲ್ರೆಡಿ 500 ಜನರು ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಇರಾನಿಯ ಕುರಿತಾಗಿ ಹೇಳಿತ್ತು. ಆದ್ರೆ ಇದೀಗ ಅಮೆರಿಕ ಅದನ್ನ ಒಪ್ಕೊಳ್ತಾ ಇಲ್ಲ. ಅದು ಶುದ್ಧ ಸುಳ್ಳು, ನಕಲಿ ಅದು ಅಂತ ಹೇಳ್ತಾ ಇದೆ. ಇರಾನ್ ಆರೋಪವನ್ನ ತಳ್ಳಿ ಹಾಕಿದೆ ಅಮೆರಿಕ ಸೆಂಟ್ರಲ್ ಕಮಾಂಡ್. ಆ ಕುರಿತಾಗಿ ಮಾಹಿತಿಯನ್ನು ಕೂಡ ಹಂಚಿಕೊಂಡಿರುವಂಥದ್ದು. ಅಮೆರಿಕದ 500 ಸೈನಿಕರಿಗೆ ಗಾಯಗಳಾಗಿದೆ ಅಂತ ಇರಾನ್ ಕೂಡ ಹೇಳ್ತಾ ಇತ್ತು. ಜೊತೆಯಲ್ಲಿ ಇನ್ನೊಂದು ಕಡೆಯಲ್ಲಿ ಅಮೆರಿಕ ಕೂಡ ಹೇಳ್ತಾ ಇರುತ್ತೆ, ಇರಾನ್ ಮೇಲೆ ದಾಳಿ ಆದಂತಹ ಸಂದರ್ಭದಲ್ಲಿ ಅಷ್ಟು ಜನ ಸತ್ತೋದ್ರು, ಇಷ್ಟು ಜನ ಸತ್ತೋದ್ರು ಅಂತ. ಅದೇ ರೀತಿಯಾಗಿ ಇರಾನ್ ಕೂಡ ಹೇಳಿರುವಂಥದ್ದು. ಆದ್ರೆ ಅದು ಶುದ್ಧ ಸುಳ್ಳು ಅಂತ ಅಮೆರಿಕ ಹೇಳ್ತಾ ಇದೆ. ನಮ್ಮ ಯೋಧರಿಗೆ ಏನೂ ಕೂಡ ಆಗಿಲ್ಲ, 500 ಜನರಿಗೆ ಗಾಯಗಳು ಕೂಡ ಆಗಿಲ್ಲ, ಹತ್ಯೆ ಕೂಡ ಆಗಿಲ್ಲ ಅಂತ ಅಮೆರಿಕ ಈ ಸಂದರ್ಭದಲ್ಲಿ ಹೇಳ್ತಾ ಇರುವಂಥದ್ದು. 500ಕ್ಕೂ ಹೆಚ್ಚು ಸಾವು ನೋವುಗಳಾಗಿದೆ ಅನ್ನೋದು ಶುದ್ಧ ಸುಳ್ಳು ಅಂತ ಅಮೆರಿಕ ಇದೀಗ ಸ್ಪಷ್ಟಪಡಿಸ್ತಾ ಇದೆ.